ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಅಂತ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಕನ್ನಡ ಫಾಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಡೌನ್ಲೋಡ್ ಆಗ್ತಿಲ್ಲ, ಎಕ್ಸ್ಪೋರ್ಟ್ ಆಗ್ತಿಲ್ಲ, ಸರಿಯಾಗಿ ಪಿಕ್ಸೆಲ್ ಲ್ಯಾಬಲ್ಲಿ ಸರಿಯಾಗಿ ಇಂಪೋರ್ಟ್ ಆಗ್ತಿಲ್ಲ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದೀರಾ. ಹಾಗೆ ಟೆಲಿಗ್ರಾಮಲ್ಲೂ ಮೆಸೇಜ್ ಮಾಡಿದ್ದೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ನನ್ನ ಹತ್ರ 4 ಲಿಂಕ್ಸ್ ಇದೆ. ಈ 4 ಲಿಂಕ್ಸ್ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಆ್ಯಡ್ ಮಾಡಿರ್ತೀನಿ. ಲಾಸ್ಟ್ ಟೈಮ್ ವಿಡಿಯೋ ಪೋಸ್ಟ್ ಮಾಡಿದಾಗಲೂ ಆ್ಯಡ್ ಮಾಡಿದ್ದೆ, ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ತುಂಬ ಜನ ಪ್ರಾಪರಾಗಿ ಡೌನ್ಲೋಡ್ ಮಾಡಿದ್ದಾರೆ. ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಥ್ಯಾಂಕ್ ಯು ಅಂದ್ಬಿಟ್ಟು. ಡೌನ್ಲೋಡ್ ಆಗಿದೆ, ಪ್ಲಸ್ಸು ಇಂಪೋರ್ಟು ಆಗ್ತಿದೆ. ಕೆಲವು ಜನಕ್ಕೆ ಆಗ್ತಿಲ್ಲ. ಮೇ ಬಿ ನಿಮ್ಮದು ಮೊಬೈಲ್ ವರ್ಷನ್ ಆಗಿರ್ಬೋದು, ಇಲ್ಲ ಪಿಕ್ಸೆಲ್ ಲ್ಯಾಬ್ ವರ್ಷನ್ ಆಗಿರ್ಬೋದು. ಅಪ್ಡೇಟ್ ಮಾಡಿ ನೋಡಿ. ಇದೆಲ್ಲ ನಿಮಗೆ ಜಿಪ್ ಫೈಲಲ್ಲಿ ಸಿಗುತ್ತೆ. ಜಿಪ್ ಫೈಲಲ್ಲಿ ಇರೋದ್ರಿಂದ ಅದು ನಿಮಗೆ ಅನ್ಜಿಪ್ ಮಾಡಬೇಕಾಗುತ್ತೆ. ಅನ್ಜಿಪ್ ಮಾಡೋಕ್ಕೆ ನಿಮಗೆ ಎಕ್ಸ್ಟ್ರಾ ಅಪ್ಲಿಕೇಶನ್ ಸಿಗುತ್ತೆ. ಅದನ್ನು ನೀವು ಟ್ರೈ ಮಾಡಬೇಕಾಗುತ್ತೆ. ಇವತ್ತಿನ ವೀಡಿಯೋದೆಲ್ಲ ನಿಮ್ಗೆ ಅದನ್ನು ಹೇಳ್ಕೊಡ್ತೀನಿ. ಮತ್ತೆ ಪ್ರಯತ್ನ ಮಾಡೋಣ. ನೀವು ಇನ್ನೊಂದ್ಸರಿ ಟ್ರೈ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು, ನನ್ನ ಹತ್ರ 4 ಲಿಂಕ್ ಇದೆ. ಒಂದೊಂದಾಗಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ನೀವು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕನ್ನಡ ಫಾಂಟ್ ಡೌನ್ಲೋಡ್ ಇನ್ ನ್ಯೂ ಟ್ಯಾಬ್ ಅಂತ ಬರ್ತಿದೆ. ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ತೋರಿಸುತ್ತೆ. ಇದನ್ನು ನಾನು ಡೌನ್ಲೋಡ್ ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡೋದ್ರಿಂದ ಮತ್ತೆ ಡೌನ್ಲೋಡ್ ಅಗೇನ್ ಅಂತ ಕೇಳ್ತಾ ಇದೆ. ನಾನು ಡೌನ್ಲೋಡ್ ಅಗೇನ್ ಕೊಟ್ಟಿದ್ದೀನಿ. ಇಲ್ಲಿ ಡೌನ್ಲೋಡ್ ಆಯಿತು. ನಾನು ಇದನ್ನು ಓಪನ್ ಮ್ಯಾನೇಜರಿಂದ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಕನ್ನಡ ಫಾಂಟ್ಸು ಇಷ್ಟು ಫಾಂಟ್ಸ್ ಇದೆ ಒಳಗಡೆ. ನಾನು ಫೈಲ್ ಮ್ಯಾನೇಜರ್ಗೆ ಹೋಗ್ತೀನಿ, ಡೌನ್ಲೋಡ್ ಸೆಕ್ಷನಲ್ಲಿ. ಇವಾಗ ರೀಸೆಂಟಾಗಿ ನಂದು ಕನ್ನಡ ಫಾಂಟ್ಸು ಡೌನ್ಲೋಡ್ ಆಗಿದೆ. 118 ಇಲ್ಲಿ ನೋಡ್ಬೋದು ಲೆಕ್ಕ ಇದೆ. 118 ಐಟಮ್ಸ್, 118 ಡಿಫ್ರೆಂಟ್ ಫಾಂಟ್ಸ್ ಇದೆ. ಇದು ಇಲ್ಲಿ ನೋಡ್ಬೋದು, ನೀವು ಜಿಪ್ ಅಂತ ಇದೆ. ಇದನ್ನು ನೀವು ಫಸ್ಟ್ ಅನ್ಜಿಪ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಮೋರ್ ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಎಕ್ಸ್ಟ್ರಾಕ್ಟ್ ಅಂತ ಇದೆ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಇದೆ. ಎಕ್ಸ್ಟ್ರಾಕ್ಟ್ ಟು ಕನ್ನಡ ಫಾಂಟ್ ಎಕ್ಸ್ಟ್ರಾಕ್ಟ್. ನಿಮಗೆ ಬೇರೆ ಪಾತ್ ಬೇಕಿದ್ರೆ ಬೇರೆ ಪಾತ್ ಮೆನ್ಷನ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಡ್ಬೋದು. ನಾನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣ ಮೇಲ್ಗಡೆ ಒಂದು ಕನ್ನಡ ಫಾಂಟ್ ಅಂತ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಅದರೊಳಗಡೆ 118 ಫಾಂಟ್ಸ್ ಇದೆ. ಇವಾಗ ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡೋಣ. ಇಲ್ಲಿ ನೋಡ್ಬೋದು, ನೀವು ಪಿಕ್ಸೆಲ್ ಲ್ಯಾಬಲ್ಲಿದ್ದೀನಿ. ಇವಾಗ ನಾನು ಏನಾದರೂ ಒಂದು ಬರಿತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾವು ಡೌನ್ಲೋಡ್ ಮಾಡಿರೋ ಫಾಂಟ್ಸ್ ಬಂದು ಯುನಿಕೋಡ್ ಸಿಸ್ಟಮಲ್ಲಿ ಇರುತ್ತೆ. ಯುನಿಕೋಡ್ ಸಿಸ್ಟಮಲ್ಲಿ ಏನಪ್ಪ ಅಂತಂದರೆ, ನೀವು ಡೈರೆಕ್ಟಾಗಿ ಇವಾಗ ಇವಾಗ ಇದನ್ನು ಕನ್ನಡ ಅಂತ ಬರೆದಿದ್ದೀನಿ. ಇವಾಗ ನಾನು ಏನಾದರೂ ಇವಾಗ ಡೌನ್ಲೋಡ್ ಮಾಡಿರೋ 118 ಫಾಂಟ್ನ ಇದಕ್ಕೆ ಅಪ್ಲೈ ಮಾಡಿದ್ರೆ ಇದರಲ್ಲಿ ಏನೂ ಚೇಂಜಸ್ ಆಗೋಲ್ಲ, ಯಾಕಂದರೆ ಅದು ಯುನಿಕೋಡ್ ಸಿಸ್ಟಮಲ್ಲಿದೆ. ನಾನು ಫಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನಾನು ಬರೀಬೇಕಾಗುತ್ತೆ. ನೀವು ನೋಡ್ಬೋದು, ಕನ್ನಡ ಅಂತ ಬರೆದಿದ್ದೀನಿ. ಭಾವನೆ, ಕನಸು, ನನ್ನವಳು, ಪ್ರೀತಿ, ಸ್ನೇಹ. ಈ ಥರ ಡಿಫ್ರೆಂಟ್ ಬರೆದಿದ್ದೀನಿ. ನೀವು ಪಕ್ಕದಲ್ಲಿ ನೋಡ್ಬೋದು, ನಾನು ಮಾರ್ಕ್ ಮಾಡಿದ್ದೀನಿ. ಒಂಥರ ಡಿಫ್ರೆಂಟ್ ಆಗಿರೋ ಯುನಿಕೋಡ್ ಅಂದರೆ ಯುನಿಕೋಡಿಂದ ಕನ್ವರ್ಟ್ ಆಗಿದೆ. ಸ್ವಲ್ಪ ಇಂಗ್ಲೀಷ್ ಸೇಪು ಒಂಥರ ಬೇರೆ ಲ್ಯಾಂಗ್ವೇಜಲ್ಲಿ ಬರ್ತಿದೆ. ನೀವು ಅದನ್ನು ಕಾಪಿ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಬಂದಾಗ ಇಲ್ಲಿ ಪೇಸ್ಟ್ ಮಾಡಿ. ಇದು ಸೈಜು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಫಾಂಟ್ ಸೈಜು. ನೀವು ಈ ಥರ ಡ್ರ್ಯಾಗ್ ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದರೆ ಕೆಳಗಡೆ ಸೈಜ್ ಅಂತ ಇದೆ. ಇಲ್ಲಿ ನೀವು ಡೈರೆಕ್ಟಾಗಿ ಈ ಥರ ಕಡಿಮೆ ಮಾಡ್ಬೋದು. ನಾನು ಇವಾಗ ಕಡಿಮೆ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನೋಡ್ಬೋದು, ನೀವು ಫಾಂಟ್ ಅಂತ ಆಪ್ಷನ್ ಇದೆ. ನೀವು ಇಲ್ಲಿ ನೋಡ್ಬೋದು, ಮೈ ಫಾಂಟ್ ಸೆಕ್ಷನ್ಗೆ ಬಂದಾಗ ಇಲ್ಲಿ ಯಾವುದೂ ಫಾಂಟ್ಸ್ ಇಲ್ಲ. ನಾನೇನು ಮಾಡ್ತೀನಿ, ಇಲ್ಲಿ ಕೆಳಗಡೆ T+ ಮತ್ತು ಫೋಲ್ಡರ್ ಪ್ಲಸ್ ಅಂತ ಇದೆ. ಫೋಲ್ಡರ್ ಪ್ಲಸ್ಗೆ ಹೋದಾಗ ಡೌನ್ಲೋಡ್ ಸೆಕ್ಷನ್ಗೆ ಹೋದರೆ ನೀವು ಇಲ್ಲಿ ಮೇಲೆ ನೋಡ್ಬೋದು, 4ನೇ ಫೋಲ್ಡರ್ ಕನ್ನಡ ಫಾಂಟ್ ಅಂತ ಇದೆ. ನಾನು ಕನ್ನಡ ಫಾಂಟ್ನ ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ 118 ಫಾಂಟ್ಸ್ ಇದೆ. ಆ್ಯಡ್ ಡೈರೆಕ್ಟರಿ ಅಂತ ಕೆಳಗಡೆ ಇದೆ ಅಲ್ವಾ. ಆ್ಯಡ್ ಡೈರೆಕ್ಟರಿ ಕೊಟ್ಟರೆ ನಾನು ಆಟೋಮೆಟಿಕ್ಕಾಗಿ ನಂದೆಲ್ಲ ಫಾಂಟ್ಸು ಬಂದುಬಿಡ್ತು. ಇದರಲ್ಲಿ 118 ಫಾಂಟ್ಸ್ ಇದೆ.
ಸೊ ಡಿಫ್ರೆಂಟಾಗಿ ನೀವು ನೋಡ್ಬೋದು. ಇವಾಗ ಮೇಲ್ಗಡೆ ಇಂಗ್ಲೀಷಲ್ಲಿ ಇದೆಯಲ್ಲ, ನಾನು ಸೆಲೆಕ್ಟ್ ಮಾಡ್ತಾ ಹೆಂಗೆ ಚೇಂಜ್ ಆಗ್ತಿದೆ ನೋಡಿ, ಡಿಫ್ರೆಂಟಾಗಿ ಚೇಂಜಸ್ ಆಗುತ್ತೆ ನೋಡ್ಬೋದು. ಒಂದೊಂದು ಡಿಫ್ರೆಂಟ್ ಆಗಿ ಇದೆ. ಸೊ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಸೊ ಇವಾಗ ನೋಡಿ ನೀವು, ನಾನು ಇದನ್ನು ಕ್ರಾಪ್ ಮಾಡ್ತೀನಿ. ಸೊ ಒಂದು ಅಕ್ಷರ ಇದೆ, ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಮತ್ತೆ ಫಾಂಟ್ಗೆ ಹೋಗ್ತೀನಿ. ಇಲ್ಲಿ ಬೇರೆ ಫಾಂಟ್ ಸೆಲೆಕ್ಟ್ ಮಾಡ್ತೀನಿ, ಮತ್ತೆ ಕಾಪಿ ಮಾಡ್ಕೋತೀನಿ, ಪೇಸ್ಟ್ ಮಾಡ್ಕೋತೀನಿ, ಕಟ್ ಮಾಡಿ ಫಾಂಟ್ಗೆ ಹೋಗಿ ಬೇರೆ ಸ್ಟೈಲ್ ತಗೊಳ್ಳಿ. ಕಾಪಿ ಪೇಸ್ಟ್. ಸೊ ಈ ಥರ ಏನು ಮಾಡೋಕ್ಕಾಗುತ್ತೆ ಅಂದರೆ, ನೀವು ನಿಮ್ಗೆ ಯಾವ ಫಾಂಟ್ ಬೇಕೋ ಅದರಲ್ಲಿ ಆಲ್ಮೋಸ್ಟ್ ಇವಾಗ 118 ಫಾಂಟ್ ಬಂದಿದೆ. ಸೊ ನಿಮ್ಗೆ ಯಾವ ಫಾಂಟ್ ನಿಮಗೆ ಸರಿ ಅನಿಸುತ್ತೋ ಸೊ ನೀವು ಆ ಫಾಂಟ್ನ ಯೂಸ್ ಮಾಡ್ಕೋಬೋದು. ಸೊ ಇದು ಎಲ್ರಿಗೂ ಬರುತ್ತೆ. ಆ್ಯಕ್ಚುಲಿ ಕೆಲವ್ರು ಹೇಳ್ತಿದ್ದಾರೆ ನಮಗೆ ಇಂಪೋರ್ಟ್ ಆಗ್ತಿಲ್ಲ ಅಂದ್ಬಿಟ್ಟು. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನೆಂದರೆ, 2 ಚಾನ್ಸಸ್ ಇದೆ. ಒಂದು, ನೀವು ಜಿಪ್ ಫೈಲ್ನ ಅನ್ಜಿಪ್ ಮಾಡದೆ ಟ್ರೈ ಮಾಡ್ತಿದ್ದೀರಾ, ಸೊ ಅದೊಂದು ಪ್ರಾಬ್ಲಮ್ ಇರುತ್ತೆ. ಇಲ್ಲಾಂದರೆ ಈ ಪಿಕ್ಸೆಲ್ ಆ್ಯಪ್ ವರ್ಷನ್ ಏನಿದೆಯಲ್ಲ, ಸೊ ನೀವು ಇದನ್ನು ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಬಹುಶಃ ನೀವು ಅಪ್ಡೇಟ್ ಮಾಡಿಲ್ಲ, ಇಲ್ಲಾಂದರೆ ಅನ್ಜಿಪ್ ಮಾಡದೆ ಟ್ರೈ ಮಾಡ್ತಿದ್ದೀರಾ. ಸೊ ಅನ್ಜಿಪ್ ಮಾಡಿದ್ಮೇಲೂ ಇದನ್ನು ಅಪ್ಡೇಟ್ ಮಾಡಿದ್ಮೇಲೂ ಬರ್ತಿಲ್ಲ ಅಂದರೆ, ಸೊ ಮೇ ಬಿ ನಿಮಗೆ ಹ್ಯಾಂಡ್ಸೆಟ್ಗೆ ಅದು ಸಪೋರ್ಟಿವ್ ಇಲ್ಲ ಅನಿಸುತ್ತೆ. ಸೊ ನೀವು ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡಿ. ಈ ಫಾಂಟ್ಸ್ ಲಿಂಕ್ಸ್ನ ಮತ್ತೆ ಈ ವಿಡಿಯೋದಲ್ಲೂ ಹಾಕಿರ್ತೀನಿ, ಟೆಲಿಗ್ರಾಮಲ್ಲಿ ಗ್ರೂಪಲ್ಲೂ ಹಾಕಿರ್ತೀನಿ. ಸೊ ಮತ್ತೆ ಇನ್ನೊಂದ್ಸರಿ ಪ್ರಯತ್ನ ಮಾಡಿ, ಖಂಡಿತ ಬಂದೇ ಬರುತ್ತೆ. ಟೋಟಲ್ 100+ ಫಾಂಟ್ಸ್ ಇದೆ. ಸೊ ಬರಲೇಬೇಕು. ನಾನು ತುಂಬ ಜನ ಫ್ರೆಂಡ್ಸ್ಗೂ ನಾನೇ ಖುದ್ದು ಮಾಡಿ ಕಟ್ಟಿದ್ದೀನಿ, ಎಲ್ರಿಗೂ ಬಂದಿದೆ ಆಲ್ಮೋಸ್ಟು. ನಾನು ಯಾವತ್ತೂ ಫೇಸ್ ಮಾಡೇ ಇಲ್ಲ ಇದು ಇಂಪೋರ್ಟ್ ಆಗದೆ ಇರೋದು, ಅನ್ಜಿಪ್ ಆಗದೆ ಇರೋದು. ಸೊ ಅದು ಇಲ್ಲಿವರೆಗೂ ಯಾವತ್ತೂ ಫೇಸ್ ಮಾಡಿಲ್ಲ. ಸೊ ಎಲ್ರಿಗೂ ಪ್ರಾಪರಾಗಿ ಫಾಂಟ್ಸ್ ಯೂಸ್ ಆಗುತ್ತೆ. ಸೊ ಯಾವುದಕ್ಕೂ ನೀವು ಇನ್ನೊಂದ್ಸರಿ ಪ್ರಯತ್ನ ಮಾಡಿ, 100% ಬಂದೇ ಬರುತ್ತೆ. ಸಪೋಸ್ ಬಂದಿಲ್ಲ ಅಂದರೆ ಮತ್ತೆ ನಾನು ಮೆಸೇಜ್ ಮಾಡಿ ನೋಡೋಣ ಅದೇನಿರುತ್ತೆ ನಿಮ್ಮದು. ಕ್ಲೀನಾಗಿ ನಾನು ಸ್ಕ್ರೀನ್ಶಾಟ್ ಕಳಿಸಿ. ಸೊ ಸ್ಕ್ರೀನ್ಶಾಟ್ ನೋಡಿದ್ರೆ ನನಗೊಂದು ಐಡಿಯಾ ಬರುತ್ತೆ. ಸೊ ನಾನು ಮತ್ತೆ ಅದರಿಂದ ನಿಮಗೆ ಸಜೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.